ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಮನೆಯವರೆಲ್ಲರೂ ಕೂತ್ಕೊಂಡು ಊಟ ಮಾಡ್ತಿರ್ಬೇಕಾದ್ರೆ ಶಂಕರ ಭೂವಿ ಮತ್ತು ಗುಂಡನ್ಗೆ ತುಂಬ ಪ್ರೀತಿಯಿಂದ ಊಟ ಮಾಡಿಸ್ತಾ ಇರ್ತಾನೆ. ಆಗ ವಿಜಯ್ ಹೇಳ್ತಾ ಇರ್ತಾಳೆ, ಶಂಕರ ಅವರೇ, ಕೌಡಿ ಚುರುಮುರಿಯಲ್ಲಿ ಅವರಿಬ್ಬರು ಇದ್ದಿದ್ರೆ ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ಬೋದಿತ್ತಲ್ವಾ ಅಂತ ಅಂದಾಗ, ಏನೋ ಕೆಲಸ ಇದೆ ಅಂತ ಇಬ್ಬರು ಹೊರಗಡೆ ಹೋಗಿದ್ದಾರೆ ಮೇಡಮ್ ಅವರೇ, ಅವರಿಗೆ ಎತ್ತಿಟ್ಬಿಡಿ ಊಟನ ಅಂತ ಅಂದಾಗ, ಸರಿ ಅಂತ ಅಂದಾಗ ಗುಂಡನಿಗೆ ಪ್ರೀತಿಯಿಂದ ಊಟ ಮಾಡಿಸ್ತಾ ಇರ್ತಾನೆ. ಸಾಕು ಸಾಕು ಅಂತ ಗುಂಡ ಸನ್ನೆ ಮಾಡ್ತಿರ್ಬೇಕಾದ್ರೆ, ಸೊಪ್ಪು ತರಕಾರಿ ಎಲ್ಲ ತುಂಬ ಚೆನ್ನಾಗಿದೆ, ತಿನ್ನಬೇಕು ಕಂಡ್ಲ, ಎಲ್ಲ ತಿಂದರೆ ನಂತರ ಶಕ್ತಿಯಾಗಿರುತ್ತೆ, ನಿನಗೂ ಸಹ ತಿನ್ಲ ಅಂತ ಅಂದಾಗ ಪಾರ್ವತಿನೂ ಸಹ ತುಂಬ ಚೆನ್ನಾಗಿದೆ ಊಟ ಮಾಡ್ಲ ಗುಂಡ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ರೂಮಿಂದ ಹೊರಗಡೆ ಬಂದ ಗಂಗಾ ಅವ್ರನ್ನೆಲ್ಲನೂ ನೋಡ್ತಾ ಹಾಗೆ ನಿಂತಿರ್ಬೇಕಾದ್ರೆ ಜೊತೆಗೆ ಗೌರಿನೂ ಬರ್ತಾಳೆ. ಇಲ್ಲೇನು ಮಾಡ್ತಿದ್ಯಾ, ನಡಿ ಊಟಕ್ಕೆ ಕೂತ್ಕೊ ಅಂತ ಅಂದಾಗ, ಬೇಡ ನಾನು ಇಲ್ಲೇ ನಿಂತ್ಕೊಡ್ತೀನಿ, ಎಲ್ಲರೂ ಒಟ್ಟಿಗೆ ಊಟ ಮಾಡೋದನ್ನ ನೋಡಿ ತುಂಬ ಅಂದರೆ ತುಂಬ ನನಗೆ ಖುಷಿ ಆಗ್ತಿದೆ ಅಂತ ನಾಟಕ ಮಾಡ್ತಾ ಇರ್ತಾಳೆ. ಹಾಗೆ ನಾನು ಅಲ್ಲಿ ಬರಲ್ಲ ಅಂತ ಅನ್ಬೇಕಾದ್ರೆ, ಯಾಕೆ ಬರಲ್ಲ ಅಂತ ಕೇಳ್ತಾ ಇದ್ರೆ, ನಾನೊಬ್ಳು ಅನಾಥೆ, ನನ್ನಂತ ಅನಾಥೆ ಅವ್ರ ಜೊತೆ ಕುತ್ಕೊಂಡು ಊಟ ಮಾಡೋ ಯೋಗ್ಯತೆ ಅರ್ಹತೆ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಯಾಕಂಗ ಈ ರೀತಿ ಹುಚ್ಚುಚ್ಚು ಥರ ಮಾತಾಡ್ತಾ ಇದೀಯಾ, ಯಾರು ಇಲ್ಲಿ ಅನಾಥರಲ್ಲ, ಅಪ್ಪ ಅಮ್ಮ ಬೇರೆ ಆಗಿರ್ಬೋದು, ಆದರೆ ನಮ್ಮನ್ನೆಲ್ಲರನ್ನೂ ಸಹ ಹುಟ್ಟಿಸಿರೋ ಭಗವಂತ ಒಬ್ಬನೇ ತಾನೇ, ಅವನೇ ತಾನೇ ನಮ್ಮನ್ನು ಹಣೆ ಬರ ಎಲ್ಲ ಬರೆದು ಕಳಿಸಿರೋದು, ಅಂದಮೇಲೆ ಇಲ್ಲಿ ಅನಾಥರು ಯಾರೂ ಅಲ್ಲ. ಹಾಗಂತ ನೋಡೋಕೆ ಹೋದರೆ ನಾನು ಅನಾಥಾಶ್ರಮ ಕಟ್ಟಿದ್ದೀನಿ ತಾನೇ, ಅಲ್ಲಿರೋ ಮಕ್ಕಳೆಲ್ಲ ನನ್ನ ಮಕ್ಕಳು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ನೀನು ನಿಜವಾಗ್ಲೂ ಅನಾಥೆ ಅಲ್ಲ, ನಿನಗೆ ತಂದೆ ತಾಯಿ ಇಲ್ಲ ಅಂತ ಅಂದರೆ ಆ ದೇವರೇ ನಿನ್ನ ದೃಷ್ಟಿಲಿ ನಮ್ಮ ಮನೇಲಿ ಇದ್ದಾನೆ ಅಂತ ಅನ್ಕೋತೀನಿ. ನಿನಗಿಲ್ಲಿ ಎಲ್ಲರ ಜೊತೆ ಊಟ ಮಾಡೋ ಅರ್ಹತೆ ಯೋಗ್ಯತೆ ನಿನಗಿದೆ ಗಂಗಾ, ಅಪ್ಪ ಊಟ ಮಾಡು ಅಂತ ಹಾಗೆ ಊಟ ಕರ್ಕೊಬಂದು ಡೈನಿಂಗ್ ಟೇಬಲಲ್ಲಿ ಶಂಕರನ ಪಕ್ಕ ಕೂರಿಸ್ತಿರ್ಬೇಕಾದ್ರೆ ಶಂಕರ ತುಂಬ ಬೇಜಾರಿಂದ ಇದ್ದೋಗ್ತಾ ಇರ್ತಾನೆ. ಯಾಕೆ ಮಗ ಊಟ ಮಾಡಲ್ವಾ, ಅರ್ಧಕ್ಕೆ ಹೋಗ್ತಿದ್ಯಾ ಅಂತ ಅಂದಾಗ, ನನಗೆ ಹಸಿವಿಲ್ಲ, ಮಕ್ಳಿಗೆ ನೀನೇ ಊಟ ಮಾಡ್ಸವ ಅಂತ ಅನ್ಬೇಕಾದ್ರೆ, ಈ ಕಡೆ ಅವ್ರನ್ನ ನೋಡಿಬಿಟ್ಟು ಈ ಕಡೆ ಗಂಗನೂ ಸಹ ಎದ್ದೋಗ್ತಿರ್ಬೇಕಾದ್ರೆ, ನೀನು ಕೂತ್ಕೊಂತ ಗೌರಿ ಹೇಳ್ತಾ ಇರ್ತಾಳೆ, ಅಲ್ಲ ಜೋಗಿಯವರೇ, ಊಟಕ್ಕಿನ್ನ ಮಾಡೋದು ಬಿಟ್ಟು ಅರ್ಧಕ್ಕೆ ಎದ್ದೋಗ್ತಿದ್ದೀರಲ್ಲ ಯಾಕೆ ಅಂತ ಅಂದಾಗ, ಅನ್ನಪೂರ್ಣೇಶ್ವರಿ ಇರುವ ಜಾಗ, ಇದರಲ್ಲಿ ಎಲ್ಲರೂ ಸಹ ತುಂಬ ಭಕ್ತಿ ಶ್ರದ್ಧೆಯಿಂದ ಊಟ ಮಾಡಬೇಕು, ಇಂಥ ಜಾಗಕ್ಕೆ ಇಂಥ ವಿಷ ಸರ್ಪಗಳೆಲ್ಲ ಬರಬಾರ್ದು, ಬಂದರೆ ತಿಂದಿದ್ದ ಅನ್ನನೂ ಸಹ ಮೈಗತ್ತಲ್ಲ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಹೋಗ್ತಾ ಇದ್ರೆ ಗಂಗನಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಶಂಕರ ಅಂತ ತಾಯಿ ಕೂಗ್ತಾ ಇದ್ರೆ, ಇನ್ನೊಂದು ಕಡೆ ಜೋಗಿಯವರೇ ಅಂತ ಗೌರಿ ಕೂಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಡಿ ಸಿ ಮನೇಲಿ ಸರೋಜಮ್ಮ ಡಿ ಸಿ ಮಾರನ್ ನಿಲ್ತದನ್ನ ನೋಡ್ಬಿಟ್ಟು ಕದ್ದು ಮುಚ್ಚಿ ಈ ಕಡೆ ಹರಿಗೆ ಕಾಲ್ ಮಾಡ್ತಾ ಇರ್ತಾರೆ. ಇದ್ಯಾರಿದು ಅನ್ನೋ ನಂಬರ್ ಇಷ್ಟೊತ್ತಿನಲ್ಲಿ ಕಾಲ್ ಮಾಡ್ತಿದಾರಲ್ಲ ಅಂತ ರಿಸೀವ್ ಮಾಡ್ದಾಗ, ಹಲೋ ಯಾರು ಹೇಳಿ ಅಂತ ಹೇಳ್ತಾ ಇರಬೇಕಾದ್ರೆ, ನಾನು ಸರೋಜಮ್ಮ ಹರಿ ಸರ್ ಅಂತ ಅನ್ಬೇಕಾದ್ರೆ, ಏನಾಯ್ತು ಅಲ್ಲೆಲ್ಲ ಓಕೆ ತಾನೇ, ಏನಾದರೂ ತೊಂದ್ರೆನಾ ಅಂತ ಕೇಳಬೇಕಾದ್ರೆ, ಏನಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಕನಸು ಹೇಗಿದ್ದಾಳೆ ಅಂತ ಅಂದಾಗ, ಅಯ್ಯೋ ನಿಮ್ಗೆ ಟೈಮ್ ಮುಗಿಯೋಕ್ಕೂ ಮುಂಚೆ ಮೇಡಮ್ ಅವ್ರು ತುಂಬ ಕೋಪ ಮಾಡಿಕೊಂಡು ಮಗು ಜೊತೆ ಇರೋದನ್ನು ಸಹಿಸೋಕ್ಕಾಗ್ದಲೇ ನಿಮ್ಮನ್ನು ಕಳಿಸ್ಕೊಟ್ಬಿಟ್ರು, ಆದರೆ ಇವಾಗ ಕನಸು ಒಂದೇ ಸಮನೆ ಆಟ ಮಾಡ್ತಾ ಇದ್ದಾಳೆ, ನನಗೆ ಅಪ್ಪ ಬೇಕೇ ಬೇಕು, ಊಟ ಮಾಡಿಸ್ಬೇಕು, ಅವ್ರ ಜೊತೆ ಆಟ ಆಡಬೇಕು ಅಂತ ಆಟ ಮಾಡ್ತಾ ಇದ್ದಾಳೆ, ಏನು ಮಾಡೋದು ಅಂತ ಅಂದಾಗ, ನಿಮಗೆ ಗೊತ್ತಲ್ವಾ ಯಾವ ರೀತಿ ಆಡ್ತಾಳೆ ಮಾಲಿನಿ ಅಂತ, ನಿಮಗೆ ತುಂಬ ಚೆನ್ನಾಗಿ ಗೊತ್ತು, ಕೋರ್ಟು ಕೇಸು ಅಂತ ನಾನು ಅಲ್ಲಿಂದ ಆಚೆ ಕಳಿಸ್ಬಿಟ್ಲು, ಕನಸು ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಲು, ಜೊತೆಗೆ ತುಂಬ ಹಚ್ಕೊಟ್ಟಿದ್ಲು, ಏನು ಮಾಡೋದು ಸರೋಜಮ್ಮ ಅಂತ ಬೇಜಾರಿಂದ ಹೇಳ್ತಾ ಇರ್ತೀನಿ. ಹಾಗೆ ಮತ್ತೆ ಸರೋಜಮ್ಮ ಹೇಳ್ತಾ ಇರ್ತಾಳೆ, ಮಗು ಅಷ್ಟು ಆಟ ಮಾಡಿ ಅಳ್ತಿದ್ರು ಸಹ ಹೊಟ್ಟೆ ಹಶ್ವಾದಾಗ ಊಟ ಮಾಡ್ತಾಳೆ, ಅವಳ ಪಾಡಿಗಳನ್ನ ಬಿಟ್ಬಿಡಿ ಅಂತ ಹೇಳಿ ತನ್ನ ಪಾಡಿಗೆ ತಾನು ಊಟ ಮಾಡ್ಕೊಂಡು ಹೋದ್ರು, ಮಗು ಒಂದು ಬುಕ್ನು ಊಟ ಮಾಡಿಸ್ಲಿಲ್ಲ, ಮಗು ತುಂಬ ಹಠ ಮಾಡ್ತಿದೆ ಅಂತ ಅಂದಾಗ, ಡಿ ಸಿ ಆಗಿ ಇಡೀ ರಾಜ್ಯನೇ ಆಳ್ಬೋದು, ಆದರೆ ಒಬ್ಳು ತಾಯಿಯಾಗಿ ಮಗು ಮನಸ್ಸನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ಲಿಲ್ವಲ್ಲ, ಇವಳು ಯಾಕೆ ಇಷ್ಟು ಕ್ರೂರತರದಿಂದ ನಡ್ಕೋತಿದ್ದಾಳೆ ಅಂತ ಅಂದಾಗ, ಹೌದು ಸರ್, ನನಗೂ ಒಂದು ಅರ್ಥ ಆಗ್ತಿಲ್ಲ, ಮಾಲಿನಿ ಮೇಡಮ್ನ ಅರ್ಥ ಮಾಡ್ಕೊಳಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಸರೋಜಮ್ಮ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಹಾಗೆ ಕನಸು ಕಷ್ಟಪಡೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ, ಏನಾದರೂ ಮಾಡ್ತೀರಾ ಅಂತ ಕಾಲ್ ಮಾಡಿದೆ, ದಯವಿಟ್ಟು ಹೇಗಾದರೂ ಮಾಡಿ ಮನೆಗೆ ಬಂದು ಅವಳನ್ನ ಸಮಾಧಾನ ಮಾಡಿ, ಆದರೆ ಈ ವಿಷಯನ ನಾನು ಹೇಳ್ದೆ ಅಂತ ದಯವಿಟ್ಟು ಯಾರಿಗೂ ಹೇಳ್ಬೇಡಿ ಅಂತ ಅಂದಾಗ, ಸರಿ ಸರೋಜಮ್ಮ, ಖಂಡಿತ ಬರ್ತೀನಿ, ನನ್ನ ಮಗಳ ಕಣ್ಣೀರನ್ನ ನಾನು ಒರೆಸಿ ಅವಳಿಗೆ ಖಂಡಿತ ಇಷ್ಟಪಟ್ಟು ಊಟ ಮಾಡಿಸ್ತೀನಿ, ಯಾವ ಕಾನೂನು ಅಪ್ಪ ಮಗಳನ್ನ ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ, ಆದರೆ ಈ ವಿಷಯನ ನೀವು ಯಾರಿಗೂ ಹೇಳ್ಬೇಡಿ, ಬರ್ತೀನಿ ಅಂತ ಹರಿ ಫೋನ್ ಕಟ್ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪಾರ್ವತಿ ಊಟ ಮಾಡ್ತಿರ್ಬೇಕಾದ್ರೆ, ನನ್ನ ಮಗನೇ ಊಟ ಮಾಡ್ದಲೇ ಎದ್ದೋದ್ಮೇಲೆ ನಾವಿನ್ನೇನು ಊಟ ಮಾಡೋದು, ನಮ್ಮ ಗಂಟ್ಲಿಗೆ ಅನ್ನ ಇಳಿಯಲ್ಲ, ಭಾರವ ವಿಜಿ ಹೋಗೋಣ ಅಂತ ಎದ್ದು ಕೈ ತೊಳ್ಕೊತಿರ್ಬೇಕಾದ್ರೆ, ಅತ್ತೆ ಅಕ್ಕ ಒಂದು ನಿಮಿಷ, ನನ್ನ ಮೇಲೆ ಪ್ರೀತಿ ಸ್ವಲ್ಪನಾದರೂ ಇದ್ದರೆ ನೀವಿಬ್ಬರು ಇಲ್ಲೇ ಕೂತ್ಕೊಂಡು ಊಟ ಮಾಡಬೇಕು, ಜೊತೆಗೆ ಗಂಗನ ಸಹ ಊಟ ಮಾಡ್ತಾಳೆ ಅಂತ ಅನ್ಬೇಕಾದ್ರೆ ಪಾರ್ವತಿ ಹೇಳ್ತಾ ಇರ್ತಾಳೆ, ನೋಡವ್ವ ಗೌರಿ, ನೀವು ನಮ್ಮನೆ ಮಹಾಲಕ್ಷ್ಮಿ, ನಿನ್ನ ಮೇಲೆ ಪ್ರೀತಿ ಕಾಳಜಿ ಅಕ್ಕರೆ ಎಲ್ಲ ನಮಗಿದೆ, ಆದರೆ ಈ ಗಂಗನ ನೋಡಿದರೆ ನಮಗೆ ಸಿಕ್ಕಾಬಟ್ಟೆ ಕೋಪ ಆಗುತ್ತೆ, ಹಳೆದೆಲ್ಲ ತುಂಬ ನೆನಪಾಗುತ್ತೆ, ಗಾಯನ ಮಾಡೋದು ಮಾಡಿ ಅದ್ರ ಮೇಲೆ ಉಪ್ಪು ಸುರಿದ್ರೆ ಏನು ಪ್ರಯೋಜನ ಹೇಳು, ಇವ್ರು ಮಾಡಿದ್ದೆಲ್ಲ ನಮಗೆ ನೆನಪಾಗುತ್ತೆ ಅಂತ ಬೈತಾ ಇರ್ತಾಳೆ. ಹಾಗೆ ಮತ್ತೆ ಪಾರ್ವತಿ ಹೇಳ್ತಾ ಇರ್ತಾಳೆ, ಈ ಗಂಗನ ಮುಂದೆ ಇಟ್ಕೊಂಡು ನಮ್ಮನ್ನೆಲ್ಲ ಎದುರಾಕೋತಿದೆಯಲ್ಲ, ಹಾಗಾದರೆ ನಿನಗೆ ನಾವು ಯಾರು ಬೇಡವೇನವ, ನಿನಗೆ ಎಷ್ಟು ಅನ್ಯಾಯ ಮಾಡಿದಾಳೆ ನಿನಗೆ ಗೊತ್ತಲ್ವಾ ಅಂತ ಅಂದಾಗ, ನನಗೆ ತುಂಬ ಚೆನ್ನಾಗಿ ಗೊತ್ತು, ನನ್ನ ತಾಳಿನೇ ಕಿತ್ಕೊಳಕ್ಕೆ ಮಾಡ್ದಾಳೆ ಇವಳು, ಎಷ್ಟು ಅನ್ಯಾಯ ಮಾಡಿದಾಳೆ, ಅದನ್ನೆಲ್ಲ ನಾನು ಮರೆಯೋಕ್ಕಾಗಲ್ಲ, ಆದರೆ ಬೆಂಕಿಗೆ ಬೆಂಕಿನ ಉತ್ತರ ಕೊಡೋಕ್ಕಾಗಲ್ವಲ್ಲ ಅತ್ತೆ, ಅದನ್ನೇನಿದ್ರು ನೀರಿಂದಲೇ ಹಾರಿಸ್ಬೇಕು ಅಲ್ವಾ, ಅಂದಮೇಲೆ ಅವಳು ಬೆಂಕಿನಲ್ಲಿ ಬೆಂದು
ಪಶ್ಚಾತ್ತಾಪನ ಪಡ್ತಾ ಇದ್ದಾಳೆ. ದಯವಿಟ್ಟು ಅವಳನ್ನ ಅರ್ಥ ಮಾಡ್ಕೊಳ್ಳಿ. ಈಗಲೇ ಆಲ್ರೆಡಿ ತುಂಬ ನೋವು ತಿಂತಿದ್ದಾಳೆ. ಅವಳಿಗೆ ನಾವು ಸರಿಯಾಗಿರೋ ಸಂಸ್ಕಾರನ ಕಳಿಸಿ ಹಾಗೆ ಒಂದು ಮದುವೆ ಅಂತ ಮಾಡಿಕೊಂಡು ಅವಳ ಜೀವನನ ಸರಿ ಮಾಡಬೇಕಲ್ವಾ ಅಂತ ಹೇಳ್ತಾ ಇದ್ರೆ, ಗಂಗಾ ಏನು ಗೊತ್ತಿಲ್ಲದ ರೀತಿ ನಾಟಕ ಮಾಡ್ಕೊಂಡು ಕೂತಿದ್ರೆ ಈ ಕಡೆ ವಿಜಯಗೂ ಪಾರ್ವತಿಗೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಅಳೋದನ್ನೆಲ್ಲ ಮರೆತು ಅವಳ ಜೀವನಕ್ಕೊಂದು ಹೊಸ ದಾರಿನ ಮಾಡಿಕೊಟ್ಟು ಬದುಕೋ ರೀತಿ ಮಾಡಬೇಕು ಅಂತ ಅಂದಾಗ, ಇಲ್ಲ ಗೌರಿ, ನಿನ್ನ ಆದರ್ಶಗಳು ನಿನಗೆ ಸರಿ ಅಂತ ಅನಿಸಿರ್ಬೋದು, ಆದರೆ ನಮಗೆ ಅದು ತಪ್ಪು. ಶಂಕರವ್ರು ಮಾಡಿದ್ದೆ ಸರಿಯಾಗಿದೆ ಅಂತ ನನಗನ್ನಿಸ್ತಿದೆ ಅಂತ ವಿಜಯ್ ಹೇಳ್ತಾ ಇರ್ತಾಳೆ. ಹಾಗೆ ಅವು ಎಡೆನ ಎತ್ತುತ್ತಾ ಇಲ್ಲ ಅಂತ ಅಂದರೆ ಅದು ಸುಮ್ಮನೆ ಇರುತ್ತೆ, ಕಚ್ಚಲ್ಲ ಅಂತ ಅಲ್ಲ. ಈಗ ಶಂಕರವ್ರು ಮಾಡಿದೆ ಸರಿ ಅಂತ ನನಗನ್ನಿಸ್ತಿದೆ. ನಿನ್ನೆ ಆಟಕ್ಕೆ ನಾವು ತಲೆ ಬಾಗಲ್ಲ, ಬನ್ನಿ ಪರ್ವತರು ಹೋಗೋಣ, ನಮಗೆ ಊಟ ಬೇಡ ಅಂತ ಹೋಗ್ತಿರ್ಬೇಕಾದ್ರೆ, ಅಕ್ಕ ನೀವು ತಲೆನ ಬಾಗಬೇಡಿ ಅಕ್ಕ, ಆದರೆ ನೀವು ಊಟ ಮಾಡಲಿಲ್ಲ ಅಂತಂದರೆ ನಾನು ಖಂಡಿತ ಉಪವಾಸ ಮಾಡ್ತೀನಿ, ಊಟ ಮಾಡಲ್ಲ ಅಂತ ಅಂದಾಗ ಅವರಿಬ್ಬರಿಗೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹ ಮಾಡಿಬಿಟ್ಟು ಇಡೀ ಶತ್ರುಗಳನ್ನು ಮನಸ್ಸಿನಾಗ ಗೆದ್ರಂತೆ. ಅಂಥದ್ರಲ್ಲಿ ನೀವು ನನ್ನನ್ನು ಪ್ರೀತಿಸೋ ಜೀವಗಳು ನಾನು ಉಪವಾಸ ಇದ್ದು ನಿಮ್ಮ ಮನಸ್ಸಿನಾಗ ಗೆಲ್ಲಕ್ಕಾಗಲ್ವಾ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಹೀಗೆ ಭುವಿನೂ ಹೇಳ್ತಾ ಇರ್ತಾಳೆ, ಅಮ್ಮ ನೀವು ಊಟ ಮಾಡಲ್ಲ ಅಂತ ಅಂದರೆ ನಮಗೂ ಬೇಡ, ನಾವು ಉಪವಾಸ ಇರ್ತೀವಿ ಅಂತ ಅಂದಾಗ ಗಂಡನು ಅಂತ ಸನ್ನೆ ಮಾಡ್ತಾ ಇರಬೇಕಾದ್ರೆ ಪಾರ್ವತಿ ಹೇಳ್ತಾ ಇರ್ತಾಳೆ, ನೋಡು ಮಕ್ಳು ಮುಖ ನೋಡಿಕೊಂಡು ನಾವಿವತ್ತು ಸುಮ್ಮನಾಗಿದ್ದೀವಿ, ಮಕ್ಳಿಗೋಸ್ಕರ ನಾವು ಊಟ ಮಾಡ್ತೀವಿ ಅಂತ ಅಂದ್ಬಿಟ್ಟು ವಿಜಯ್ ನೀನು ಊಟ ಮಾಡವ, ನಾನು ಮಕ್ಳಿಗೆ ಊಟ ಮಾಡಿಸ್ತೀನಿ ಅಂತ ಪಾರ್ವತಿ ಊಟ ಮಾಡಿಸ್ತಿದ್ರೆ ವಿಜಯ್ ಹೇಳ್ತಾ ಇರ್ತಾಳೆ, ನಿನ್ನ ಮಾತಿಗೆ ನಾವು ತಲೆ ಬಾಗಿದ್ದೀವಿ ಅಂತ ಅನ್ಕೋಬೇಡ ಗೌರಿ, ಮಕ್ಳಿಗೋಸ್ಕರ ನಾವು ಊಟ ಮಾಡ್ತಿದ್ದೀವಿ ಅಂತ ಅಂದಾಗ ಗೌರಿ ಗಂಗನ್ ನೋಡ್ಕೊಂಡು ಹೇಳ್ತಾ ಇರ್ತಾಳೆ, ನೋಡ್ದಾ ಕಾಲ ಸಮಯ ಬಂದಾಗ ಎಲ್ಲನೂ ಸರಿ ಮಾಡುತ್ತೆ ಅಂತ ನಾನು ಹೇಳಿದ್ದೆ ಅಲ್ವಾ, ಎಲ್ಲದಕ್ಕೂ ತಾಳ್ಮೆ ಬೇಕು, ಇವಾಗ ನೋಡು ತಂತಾನೆಗೆಲ್ಲ ಸರಿ ಆಗುತ್ತೆ, ನಿನಗೆ ಊಟ ಬಡಿಸ್ತೀನಿ, ಪ್ರೀತಿಯಿಂದ ಊಟ ಮಾಡು ಅಂತ ಗಂಗನಿಗೆ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಸರೋಜಮ್ಮ ಕನಸ ಹತ್ರ ಬಂದ್ಬಿಟ್ಟು, ಬಂಗಾರಿ ಇವತ್ತು ನಿನಗೆ ಊಟ ಮಾಡ್ಸೋಕ್ಕೆ ಯಾರು ಬರ್ತಿದ್ದಾರೆ ಗೊತ್ತಾ, ಒಂದು ಸರ್ಪ್ರೈಸ್ ಗೊತ್ತಾ ಅಂತ ಅಂದಾಗ, ಯಾರು ಬರ್ತಿದ್ದಾರೆ ಅಂತ ಅಂದಾಗ, ನಿಮ್ಮಪ್ಪ ಬರ್ತಾ ಇದ್ದಾರೆ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿ ಸರೋಜಮ್ಮನಿಗೆ ಮುತ್ತು ಕೊಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಹರಿ ಡಿ ಸಿ ಮಾಲಿನಿ ಕಡೆ ಬಂದ್ಬಿಟ್ಟು ಗಾಡಿನ ಸ್ವಲ್ಪ ದೂರಲ್ಲಿ ಹಾಕ್ತಾ ಇರ್ತಾನೆ. ಇಲ್ಲಿದ್ರೆ ಗಾಡಿ ಬೆಟರ್ ಅನಿಸುತ್ತೆ, ಅಕಸ್ಮಾತ್ ಏನಾದರೂ ಮಾಲಿನಿಗೆ ಗೊತ್ತಾದರೆ ಆಕಾಶ ಭೂಮಿ ಎರಡನ್ನೂ ಒಂದು ಮಾಡಿಬಿಡ್ತಾಳೆ, ಸರೋಜಮ್ಮನಿಗೆ ಕಾಲ್ ಮಾಡೋಣ ಅಂತ ಕಾಲ್ ಮಾಡ್ತಿರ್ಬೇಕಾದ್ರೆ ಸರೋಜಮ್ಮ ರಿಸೀವ್ ಮಾಡಿಬಿಟ್ಟು, ಹೇಳಿ ಸರ್ ಅಂತ ಅಂದಾಗ, ನಿಮ್ಮನೆ ಹಿಂದಿನ ಬಾಕ್ಲಲ್ಲಿದ್ದೀನಿ, ಡೋರ್ ಓಪನ್ ಮಾಡ್ತೀರಾ, ಈ ಕಡೆ ಕನಸು ಎದ್ದಿದ್ದಾಳ ಅಂತ ಅಂದಾಗ, ಹೌದು ಸರ್, ಕನಸು ನಿಮಗೋಸ್ಕರ ಕಾಯ್ತಾ ಇದ್ದಾಳೆ ಬನ್ನಿ ಅಂತ ಅಂದಾಗ ಗೇಟ್ ಡೋರ್ ಓಪನ್ ಮಾಡಿದ ತಕ್ಷಣ ಹಿಂದಗಡೆ ಡೋರಿಂದ ಈ ಕಡೆ ಹರಿ ಬಂದ್ಬಿಟ್ಟು ಕನಸು ಕಣ್ಣು ಮುಚ್ಚಿದಾಗ ಅಪ್ಪ ಅಂತ ಜೋರಾಗಿ ಕೂಗ್ತಿರ್ಬೇಕಾದ್ರೆ, ಮಗಳೇ ಜೋರಾಗಿ ಕೂಗಬೇಡ, ನಿಮ್ಮಮ್ಮ ಎದ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಅಂದಾಗ, ಅಪ್ಪ ಎಲ್ಲಿಗೆ ಹೋಗಿದೆ, ನನ್ನನ್ನು ಬಿಟ್ಟು ಯಾಕೆ ಹೋಗಿದೆ ಅಂತ ಅಂದಾಗ, ಏನೋ ಕೆಲಸ ಇತ್ತಮ್ಮ ಅದಕ್ಕೋಸ್ಕರ ಹೋದೆ, ಹಾಗೆ ಇವಾಗ ಬಂದಿದ್ದೀನಲ್ವಾ ಪ್ರೀತಿಯಿಂದ ನಿನಗೆ ಊಟ ಮಾಡಿಸ್ಬೇಕಂತ ಬಂದಿದ್ದೀನಿ, ಪ್ಲೀಸ್ ಪ್ರೀತಿಯಿಂದ ಊಟ ಮಾಡ್ತೀಯಾ ಅಂತ ಅಂದಾಗ, ಸರಿ ಅಪ್ಪ ನೀನು ಎಡ್ಮೇಲೆ ಮುಗೀತಂತ ತುಂಬ ಖುಷಿಯಿಂದ ಕನಸು ಊಟ ಮಾಡ್ತಾ ಇರಬೇಕಾದ್ರೆ ಸರೋಜಮ್ಮ ಅವರಿಬ್ಬರು ನೋಡಿ ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಸರೋಜಮ್ಮ ಹೇಳ್ತಾ ಇರ್ತಾಳೆ, ನಿಮ್ಮಿಬ್ಬರು ಪ್ರೀತಿಗೆ ಯಾರ ಕಣ್ಣು ಬೀಳ್ದಲೇ ಇರಲಿ ಅಂತ ದೃಷ್ಟಿ ತೆಗಿತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಡಿ ಸಿ ಮಾಲಿನಿ ಕನಸು ಕನಸು ಅಂತ ಕೂಗ್ತಾ ಇದ್ರೆ ಇವರಿಗೆಲ್ಲ ಶಾಕ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಶಂಕರ ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ರೂಮಿಗೆ ಗೌರಿ ಊಟ ತೊಗೊಂಡು ಬರ್ತಾಳೆ. ಯಾಕೆ ಜೋಗಿಯವರು ಊಟ ಮಾಡ್ದಲೇ ಬಂದ್ರಿ ಅಂತ ಅಂದಾಗ, ಆ ಜಾಗದಲ್ಲಿ ಕೂತ್ಕೊಂಡು ನನಗೆ ಊಟ ಮಾಡೋಕ್ಕೆ ಮನಸ್ಸಿಲ್ಲ, ಅದಕ್ಕೆ ಬಂದೆ, ನೀವು ಹೋಗಿ ಊಟ ಮಾಡಿ ಅಂತ ಅಂದಾಗ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ, ನನ್ನ ಮೇಲೆ ನಿಮಗೆ ಕೋಪನೇ ಬರಲ್ವಾ ಅಂತ ಅಂದಾಗ ಶಂಕರ, ನಮ್ಮಪ್ಪ ಅವ್ವ ಎಲ್ಲರನ್ನೂ ಕೊಲೆ ಮಾಡೋದನ್ನು ಸಾಯಿಸಿದ್ದೆ ನಾನು, ಅಂಥದ್ರಲ್ಲಿ ನನಗೆ ಕೋಪ ಬರಲ್ವಾ ಅಂತ ಕೊಲೆ ಮಾಡಿದ್ದೆಲ್ಲ ನೆನ್ಪು ಮಾಡ್ಕೋತಾ ಇರ್ತಾನೆ. ಖಂಡಿತ ನಿಮ್ಮ ಮೇಲೆ ನನಗೆ ಕೋಪ ಇಲ್ಲ ಅಂತ ಅಂದಾಗ, ಅಲ್ಲ ಜೋಗಿಯವರೇ, ನಾನು ಗಂಗನ್ನ ಮನೆ ಕರ್ಕೊಬಂದಾಗ ಮನೆಯವರೆಲ್ಲರೂ ತುಂಬ ಕೋಪ ಮಾಡ್ಕೊಂಡಿದ್ರು, ಆದರೆ ನೀವು ಮಾತ್ರ ಏನು ಕೋಪ ಮಾಡ್ಕೋತಿಲ್ಲ ಅಂತ ಅಂದಾಗ, ನೀವು 1000 ಸಲ ಕೇಳಿದ್ರು ಅಷ್ಟೇ ನಿಮ್ಮ ಮೇಲೆ ಕೋಪ ನನಗೆ ಖಂಡಿತ ಬರಲ್ಲ ಅಮ್ಮಿಯವ್ರೆ ಅಂತ ಅನ್ಬೇಕಾದ್ರೆ, ನಾವು ಯಾರ ಮೇಲೆ ಕೋಪ ಮಾಡ್ಕೊಳ್ಳಲ್ವೋ ಅವ್ರನ್ನ ಖಂಡಿತ ನಾವು ಪ್ರೀತಿ ಮಾಡ್ತೀವಿ ಅಂತ ಅನ್ಕೋಬೇಕು ಜೋಗಿಯವ್ರೆ. ಹಾಗೆ ಜೋಗಿಯವ್ರೆ, ನಾವು ರೋಡಲ್ಲೆಲ್ಲ ಹೋಗ್ತಿರ್ಬೇಕಾದ್ರೆ ಯಾರ ಮೇಲಾದರೂ ಸುಮ್ಮನೆ ಕೋಪ ಮಾಡ್ಕೋತೀವ, ಇಲ್ಲ ತಾನೇ, ನಾವು ಯಾರನ್ನ ಅತಿಯಾಗಿ ಪ್ರೀತಿ ಮಾಡ್ತೀವೋ ಅವ್ರ ಮೇಲೆ ತಾನೇ ಕೋಪ ಮಾಡ್ಕೊಳ್ಳೋದು. ಹಂಗಂದ್ರೆ ಗಂಗಾ ಮನೆಗೆ ಬಂದಾಗಿಂದ ನೀವು ನನ್ನನ್ನು ಪ್ರೀತಿ ಮಾಡೋದೇ ಬಿಟ್ಬಿಟ್ರಾ, ಪ್ಲೀಸ್ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ, ಏನಾದರೂ ಮಾತಾಡಿ, ಹೀಗೆಲ್ಲ ಆಡಬೇಡಿ ಜೋಗಿಯವರೇ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಹಾಗೆ ದಯವಿಟ್ಟು ಈ ರೀತಿ ಇರಬೇಡಿ, ಬೇಕಾದರೆ ಬೈರಿ, ಬೇಕಾದರೆ ಹೊಡಿರಿ, ಏನಾದರೂ ಮಾತಾಡಿ ಅಂತ ಅಂದಾಗ, ನಾನೇನಕ್ಕೆ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳಿ, ಏನಕ್ಕೆ ಬೈಲಿ, ನೀವು ಓದಿರೋರು, ಪ್ರಪಂಚನೇ ತಿಳ್ಕೊಂಡಿರೋರು, ಎಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ, ಇಷ್ಟೆಲ್ಲ ತಿಳುವಳಿಕೆ ಇರೋರನ್ನ ನಾನು ಬೈಯೋಕ್ಕಾಗುತ್ತಾ, ಜಡ್ಜ್ ಮಾಡೋ ಅರ್ಹತೆ ಯೋಗ್ಯತೆ ಎರಡು ಸಹ ನನಗಿಲ್ಲ ಅಮ್ಮಿಯವ್ರೆ ಅಂತ ಹೇಳ್ತಾ ಇರ್ತಾನೆ. ಗೌರಿ ಹೇಳ್ತಾ ಇರ್ತಾರೆ, ಹಾಗಾದ್ರೆ ನಾನು ಆ ವಿಷಯಕ್ಕೆ ನಿಮ್ಮ ಜೊತೆ ಜಗಳ ಮಾಡಿದ್ರೆ ನಿಮಗೆ ಕೋಪ ಬರಲ್ವಾ ಅಂತ ಅಂದಾಗ, ಖಂಡಿತ ಬರಲ್ಲ ಅಂತ ಶಂಕರ ಹೇಳ್ತಿದ್ರೆ ಕೋಪ ಮಾಡ್ಕೊಂಡು ಊಟ ತಗೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಕನಸು ಕನಸು ಅಂತ ಡಿ ಸಿ ಮಾಲಿನಿ ರೂಮಿಂದ ಕೆಳಗಡೆ ಬರ್ತಾ ಇರಬೇಕಾದ್ರೆ ಹರಿ ಕೈಲಿರೋ ತಟ್ಟೆನ ಈ ಕಡೆ ಸರೋಜಮ್ಮನಿಗೆ ಕೊಟ್ಟು ಹೊತ್ಕೊಳಕ್ಕೆ ಹೋಗ್ತಾ ಇರ್ತಾನೆ. ಏನು ಹೇಳ್ಬೇಡ ಕಂದ ಅಂತ ಬಾಯಿನ ಮುಚ್ಚಿಬಿಟ್ಟು ಸರೋಜಮ್ಮ ಹಾಗೆ ಕನಸನ್ನೇ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಈ ಕಡೆ ಡಿ ಸಿ ಮಾಲಿನಿ ಬರ್ತಾಳೆ. ಹಾಗೆ ಮಾಲಿನಿ ಅವರಿಬ್ಬರು ನೋಡಿಬಿಟ್ಟು, ಅಲ್ಲ ಕನಸು, ಕೊನೆಗೂ ಊಟ ಮಾಡೋದಕ್ಕೆ ಡಿಸೈಡ್ ಮಾಡ್ದಲ್ಲ, ಅದೇ ನನಗೆ ಖುಷಿ ಆಗ್ತಿರೋದು, ಏನು ಊಟ ಮಾಡಲ್ಲ ಅಂತ ಆವಾಗಲೇ ಹಠ ಮಾಡ್ತಿದ್ದೆ, ಅಪ್ಪ ಬಂದರೆ ಮಾತ್ರ ಊಟ ಮಾಡೋದು ಅಂತ ಹಠ ಮಾಡ್ತಿದ್ದೆ, ಹೀಗೆ ಹೆಂಗೆ ಊಟ ಮಾಡ್ತಿದ್ದೀಯಾ ಅಂತ ಅಂದಾಗ ಈ ಕಡೆ ಹರಿಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಆಗ ಕನಸು ಹೇಳ್ತಾ ಇರ್ತಾಳೆ, ಹೊಟ್ಟೆ ತುಂಬ ಹಸಿವಾಗ್ತಿತ್ತಮ್ಮ, ಅದಕ್ಕೆ ನಾನು ಊಟ ಹಾಕೊಡಿ ಅಂತ ಕೇಳಿದೆ ಅಂತ ಅಂದಾಗ, ವೆರಿ ಗುಡ್, ನೋಡಿದ್ರೆ ಸರೋಜಮ್ಮ, ನಾನು ಅದಕ್ಕೆ ಹೇಳಿದ್ದು, ಈ ಮನೇಲಿ ರೂಲ್ಸ್ ಅಂದರೆ ರೂಲ್ಸ್, ಕೇಳಿದ್ದೆಲ್ಲ
ಯಾವುದು ನಡೆಯಲ್ಲ, ಮಕ್ಕಳಿಗೆ ಕೇಳಿದ ತಕ್ಷಣ ಯಾವುದು ಕೊಡಿಸ್ಬಾರ್ದು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ರೂಲ್ಸ್ ಅಂದರೆ ರೂಲ್ಸ್ನ ಫಾಲೋ ಮಾಡಲೇಬೇಕು, ಹಾಗೆ ಅರ್ನ್ ಮಾಡಬೇಕು ಅಷ್ಟೇ ಅಂತ ಅಂದಾಗ, ಹೌದಮ್ಮ ನೀವು ಹೇಳ್ತಿರೋದು ಕರೆಕ್ಟು, ಮಕ್ಕಳು ಆಟ ಮಾಡಿದ ತಕ್ಷಣ ನಾವೇನು ಕೊಡಿಸ್ಬಾರ್ದು ಅಂತ ಸರೋಜಮ್ಮ ಹೇಳ್ತಾ ಇದ್ರೆ, ಗೊತ್ತಾಯ್ತಾ ಕನಸು, ಹಸು ಅನ್ನೋದು ಮುಂದೆ ಯಾವ ಆಟನೂ ಸಹ ಕುಗ್ಗೋಗ್ಬಿಡುತ್ತೆ ಅಂತ ಮಾಲಿನಿ ಹೇಳ್ತಾ ಇರ್ತಾಳೆ. ಹಾಗೆ ನೋಡು, ಈ ಥರ ನನ್ನನ್ನು ಬ್ಲಾಕ್ ಮೇಲ್ ಮಾಡಿ ಎಮೋಷನಲ್ ಮಾಡ್ಬೋದು ಅಂತ ಅಂದ್ಕೊಂಡ್ರೆ ಖಂಡಿತ ನಿನ್ನ ಆಟಕ್ಕೆ ನಾನು ಸೋಲಲ್ಲ ಆಯಿತಾ, ನಿನಗೆ ಹೇಗೆ ಅನ್ಸುತ್ತೆ ಆಗ ಮಾಡೋಕ್ಕೆ ನಾನು ಬಿಡಲ್ಲ, ಬೇಗ ಊಟ ಮಾಡಿ ಮಲ್ಕೋ ಹೋಗು ಅಂತ ಅಂದಾಗ, ಸರಿ ಮಮ್ಮಿ ಅಂತ ಕನಸು ತುಂಬ ಖುಷಿಯಿಂದ ಹೇಳ್ತಾ ಇದ್ರೆ, ಹೋಗ್ತಾ ಇದ್ದ ಡಿ ಸಿ ಮಾಲಿನಿ ಮತ್ತೆ ವಾಪಸ್ ಬಂದುಬಿಟ್ಟು ಈ ಕಡೆ ಸರೋಜಮ್ಮನ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಏನು ಸರೋಜಮ್ಮ ಇದು ಅಂತ ಅಂದಾಗ, ಏನಮ್ಮರೆ ಅಂತ ಅಂದಾಗ, ಮಗು ಊಟ ಮಾಡಿಸ್ತಿದ್ದೆ ಅಂತ ಹೇಳ್ತಾ ಇದ್ರಿ, ಮತ್ತೆ ನೋಡಿದರೆ ಕೈಲಿ ಅಗ್ಲದ ಅನ್ನನೇ ಇಲ್ಲ, ಏನು ಕೈಲಿ ಕಲಿಸ್ಲಿಲ್ವ ನೀವು ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಮಾಲಿನಿ ಮಾತು ಕೇಳ್ಕೊಂಡು ಶಾಕ್ ಆಗಿ ಸರೋಜಮ್ಮ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಕಲ್ಪನಾ ವೇಷ ಹಾಕೊಂಡು ಈ ಕಡೆ ಗೌರಿ ಕಣ್ಣೀರು ಹಾಕೊಂಡು ಬಂದು ಶಂಕರನ್ ಕಾಲು ಇಟ್ಕೊತಿರ್ಬೇಕಾದ್ರೆ, ಯಾಕೆ ಕಮ್ಮಿಯವ್ರಿ ಯಾಕೆ ಕಳ್ತಿದ್ದೀರಾ ಅಂತ ಅಂದಾಗ, ನಾನೇನು ಕಳ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗ್ಲಿಲ್ವೇನ್ರಿ, ನಾನು ಯಾರಿಗೆ ಈ ರೀತಿ ಅಳ್ತಾ ಇದ್ದೀನಿ ಅಂತ ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಕಲ್ಪನಾ ಥರ ಡೈಲಾಗ್ ಹೊಡಿತಾ ಇರಬೇಕಾದ್ರೆ ಶಂಕರ ಅವಳೊಳಗೆ ನಗಾಡ್ತಾ ಇರ್ತಾನೆ. ಹಾಗೆ ಈ ಚಿಕ್ಕ ಪ್ರಶ್ನೆಗೆ ಉತ್ತರನ ಕೇಳೋ ಅಧಿಕಾರನೂ ನನಗಿಲ್ವೇನು ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ, ನಿಮಗೆ ಯಾಕೆ ಹಕ್ಕಿಲ್ಲ, ಈ ಮನೆ ಯಜಮಾನಿನೇ ನೀವು ಕಣ್ರಿ ಅಂತ ಅನ್ಬೇಕಾದ್ರೆ, ನನಗೆ ಈ ಹಕ್ಕು ಯಜಮಾನಿ ಯಾವುದು ನನಗೆ ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ನೀವು, ಎಲ್ಲರನ್ನೂ ಬಿಟ್ಟು ನಾನು ನಿಮ್ಮನ್ನು ನಂಬಿ ಬಂದಿದ್ದೀನಿ, ನನ್ನನ್ನು ನೀವು ಆದರ್ಶ ಮಾಡಲಿಲ್ಲ ಅಂತ ಅಂದರೆ ಇನ್ಯಾರು ನನ್ನ ಆದರ್ಶಿಸ್ತಾರೆ ಅಂತ ಗೋಗರಿತಾ ಇರ್ತಾಳೆ. ಹಾಗೆ ಶಂಕರ ರಾಜ್ಕುಮಾರ್ ಥರ ಡೈಲಾಗ್ ಹೊಡಿತಾ ಇರ್ತಾನೆ, ಗೌರಿ ಗೌರಿ ಏನಾಗಿದೆ ನಿನಗೆ, ನನ್ನಿಂದ ಏನಾದರೂ ತಪ್ಪಾಗಿದೆ ಅಂತ ಅನ್ಬೇಕಾದ್ರೆ, ನೀವು ಮಾತಾಡಿದ್ರೆ ತಾನೇ ನಾನು ಮಾತಾಡೋಕ್ಕಾಗೋದು, ನಿಮ್ಮನ್ನು ಅರ್ಥ ಮಾಡ್ಕೊಳಕ್ಕಾಗೋದು ಅಂತ ಕಲ್ಪನಾ ಥರ ವೇಷದಲ್ಲಿ ಗೌರಿ ಮಾತಾಡ್ತಾ ಇರ್ತಾರೆ. ಹಾಗೆ ಬೇಕಾದರೆ ನಿಮ್ಮ ಮನಸ್ಸಿಂದ ನಾನು ಒಂದೆರಡು ಮಾತು ಬೈದ್ಬಿಡಿ, ಬೇಕಾದ್ರೆ ಹೊಡಿಬಿಡಿ, ನಾನು ಏನೂ ಮಾತು ಕೇಳಲ್ಲ, ಆದರೆ ದಯವಿಟ್ಟು ಮಾತಾಡಿ ಅಂತ ಅಂದಾಗ, ಈ ರೀತಿ ಎಲ್ಲ ಹೇಳ್ಬೇಡಿ, ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಶಂಕರ ಹೇಳ್ತಿದ್ರೆ, ಹೌದು ಹೌದು ಏನೇ ಕೇಳಿದ್ರು ಇದೊಂದು ಮಾತು ಮಾತ್ರ ಆಡ್ತೀರಾ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಏನಂದರೆ ನೀವು ಬಂದವ್ರ ಜೊತೆ ಎಲ್ಲ ಮಾತಾಡ್ತೀರಾ, ನಿಮ್ಮ ಬಂಧು ಬಳಗ ಎಲ್ಲರ ಜೊತೆ ಮಾತಾಡ್ತೀರಾ, ಆದರೆ ನನ್ನ ಹತ್ರ ಮಾತ್ರ ಮಾತಾಡಲ್ಲ ಅಂತ ನನ್ನದೃಷ್ಟೇ ನಾನು ಮಾತಾಡದೆ ನನ್ನ ಧ್ವನಿ ಹೇಗಿದೆ ಅನ್ನೋದು ನನಗೆ ಮರ್ತೋಗ್ಬಿಟ್ಟಿದೆ, ಆ ರೀತಿ ಆಗಿದ್ದೀನಿ ಅಂತ ಕಣ್ಣೀರಾಗ್ತಾ ಇರ್ತಾರೆ. ಹಾಗೆ ಶಂಕರ ಹೇಳ್ತಾ ಇರ್ತಾರೆ, ನಿಮ್ಮ ಈ ಸ್ಥಿತಿ ನೋಡಿದ್ರೆ ನನಗೆ ತುಂಬ ಸಂಕಟ ಆಗುತ್ತೆ, ನಾನು ಏನಂತ ಹೇಳಿರಿ ಅಂತ ಅನ್ಬೇಕಾದ್ರೆ, ಏನಂದ್ರೆ ನನ್ನ ಸ್ಥಿತಿ ನೋಡಿದ್ರೆ ನಿಮಗೆ ಸಂಕಟ ಆಗುತ್ತೆ, ಹಾಗೆ ನನಗೆ ನಿಮ್ಮ ಅನುಕಂಪ ಬೇಕಾಗಿಲ್ಲ ರೀ, ನನಗೆ ನಿಮ್ಮ ಪ್ರೀತಿ ಬೇಕು ಅಂತ ಅಂದಾಗ, ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಅನ್ಸುತ್ತೆ, ನೀವು ರೆಸ್ಟ್ ತಗೊಳ್ಳಿ ಅಂತ ಅಂದಾಗ, ಇದೇ ರೀತಿ ಮಾತಾಡಿ ನನ್ನನ್ನು ಮೆತ್ತಗೆ ಸರಿಸಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಕೇಳ್ತಾ ಇರ್ತಾರೆ. ವಿಶ್ರಾಂತಿ ತಗೊಳ್ಳಿ ಅಂತ ಅಂದಾಗ, ನಾನು ಯಾವ ವಿಶ್ರಾಂತಿನೂ ತಗೊಳ್ಳಲ್ಲ, ನಾನು ಎಲ್ಲಿಗೂ ಹೋಗಲ್ಲ, ಇದು ನನ್ನ ಮನೆ, ನೀವು ನನ್ನ ಗಂಡ, ನಿಮ್ಮ ಕೋಪ ತಾಪ ಎಲ್ಲ ನನ್ನದೇ, ನಾನು ಎಲ್ಲೂ ಹೋಗಲ್ಲ ಅಂತ ಗೌರಿ ಕೋಪ ಮಾಡ್ಕೊಂಡು ಕೂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ನಿಮ್ಮ ಕೈ ಅನ್ನದ ಹಗ್ಲ ಆಗಿಲ್ಲ ಅಂತ ಅಂದರೆ ಖಂಡಿತ ನೀವು ಕನಸಿಗೆ ಊಟ ಮಾಡಿಸಿಲ್ಲ ಅಂತ ಅನ್ಸುತ್ತೆ ಅಲ್ವಾ ಸರೋಜಮ್ಮ ಅಂತ ಡಿ ಸಿ ಬರೋದನ್ನ ಕೇಳ್ತಿರ್ಬೇಕಾದ್ರೆ ಅವಳಿಗೆ ಸಿಕ್ಕಾಬಟ್ಟೆ ಶಾಕ್. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ನನ್ನ ರೂಲ್ಸ್ನ ಬ್ರೇಕ್ ಮಾಡಿದ್ದೀರಾ ಅಂತಂದರೆ ಇಲ್ಲೇನೋ ಖಂಡಿತ ಆಗಿದೆ, ಕನಸು ನಿಜ ಹೇಳು ಅಪ್ಪ ಬಂದಿದ್ರಾ, ಅರೆ ಎಲ್ಲಿದೆಯಾ ಈಗ ಹೊರಗಡೆ ಬಂದರೆ ಸರಿ, ಇಲ್ಲ ಅಂತಂದರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರೆ ಹರಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಿದೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.